ಏನ್ ಮಗ ಯಾವ್ದೋ ಅಕ್ಕಿ ಹಿಡ್ದಂಗಿದೀಯಾ? ಕಣಪ್ಪ ಹಿಡ್ದಿದ್ದೀನಿ, ಬಂದೇವಾಗ್ತೀಯಾ? ಹುಟ್ಸಿರೋ ದೇವ್ರು ಉಲ್ಮೆಸಲ ಅನ್ನೋ ಗಾದೆ ಹಾಗೆ ಹಿಡ್ದಿರೋ ಅಕ್ಕಿಗೆ ಕಾಳಾಕಲ್ವಾ? ಲವ್ ಮಗ, ಯಾವ ಹಕ್ಕಿನೂ ಇಲ್ಲ ಪುಕ್ಕನೂ ಇಲ್ಲ. ಅವಳು ನನ್ನ ಪರಿಚಯದ ಹುಡುಗಿ. ನಾನು ದಿನ ಹಾಕೋ ಸ್ಟೇಟಸ್ ನೋಡಿ ನೀನು ಯಾವ ಹುಡುಗಿನ ಲವ್ ಮಾಡ್ತಿದ್ಯಾ ಅಂತ ಕೇಳಿ ಕೇಳಿ ಟಾರ್ಚರ್ ಕೊಡ್ತಾವಳು. ಅಬ್ಬಬ್ಬಾ ಲ್ಯಾಟ್ರಿ, ಆ ಹುಡುಗಿಗೆ ನೀನೇ ಅಂತ ಹೇಳ್ಬೇಕು ತಾನೆ? ಲೇ, ಅವಳ ಮೇಲೆ ನನಗೆ ಆ ಥರ ಭಾವನೆನೇ ಇಲ್ಲ ಮಗ. ಅವಳು ಬರೀ ನನಗೆ ಜಸ್ಟ್ ಫ್ರೆಂಡ್ ಅಷ್ಟೇ. ಭಾವನೆ ಇಲ್ಲ ಅಂದ್ರೆ ಏನಂತೆ, ಬರ್ಸ್ಕೊಂಡ್ರಾಯ್ತು ಬಿಡು. ಲೇ, ಸುಮ್ಮನೆ ಏನೇನೋ ಹೇಳಿ ತಲೆ ಕೆಡಿಸ್ಬೇಡ. ಅದೆಲ್ಲ ಆಗದೆ ಇರೋ ಕೆಲಸ. ಸುಮ್ಮನೆ ನಡಿ ಹೋಗೋಣ. ಸರಿ ಬಿಡಪ್ಪ, ಅಲ್ಲಿದ್ದವನ್ಗೆ ಕಡಲೆ ಇಲ್ಲ, ಕಡಲೆ ಇದ್ದವನ್ಗೆ ಅಲ್ಲಿಲ್ಲ. ಸರಿ ನಡಿ ಹೋಗೋಣ. ನಾನು ಹಾಕೋ ಲವ್ ಸ್ಟೇಟಸ್ ನೋಡಿ ಯಾರು ನಿಮ್ಮ ಹುಡುಗಿ ಅಂತ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾವಳಲ್ಲಪ್ಪ. ಇಲ್ಲ, ನೀನೇ ಅಂತಾನೆ ಕಳಿಸ್ತೀನಿ. ನೀನೇ. ಹಲೋ, ನಂಗೆ ಗೊತ್ತಿತ್ತು ನೀವು ನನ್ನೇ ಇಷ್ಟಪಡ್ತಿರೋದು ಅಂತ. ನಾನು ನಿಮ್ಮ ಬಾಯಲ್ಲೇ ಕೇಳಬೇಕು ಅಂತ ಕಾಯ್ತಿದ್ದೆ. ಹಲೋ, ಅಂತ ಸೀನೆಲ್ಲ ಇಲ್ಲಮ್ಮ. ನಾನು ಸುಮ್ಮನೆ ಕಾಮಿಡಿ ಮಾಡಿದೆ ಅಷ್ಟೇ. ಮನ್ಸಲ್ಲಿರೋ ಮಾತೇ ಅಲ್ವಾ ಬಾಯಲ್ಲಿ ಬರೋದು. ಸುಮ್ಮನೆ ಯಾಕೆ ತಮಾಷೆ ಅಂತ ಸುಳ್ಳು ಹೇಳ್ತೀರಾ? ನಾನು ದಿನ ಹಾಕೋ ಸ್ಟೇಟಸ್ ನೋಡಿ ನೀನು ಯಾರ ಹುಡುಗಿ ಅಂತ ಕೇಳ್ತಿದ್ದೆ. ನೀನು ಟಾರ್ಚರ್ನ ತಡೆಯೋಕ್ಕಾಗದೆ ಸುಮ್ಮನೆ ತಮಾಷೆಗೆ ನೀನೇ ಅಂತ ಹೇಳಿದೆ. ಸರಿ ಬಿಡಿ, ಏನು ಹೇಳಬೇಡಿ, ನನಗೆಲ್ಲ ಅರ್ಥ ಆಗುತ್ತೆ. ಸರಿ, ಏನಾದರೂ ಅರ್ಥ ಮಾಡ್ಕೊ. ಮನೇಲೆಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ನಿಮ್ಮ ಮನೇಲಿ? ನಮ್ಮ ಮನೇಲೂ ಎಲ್ಲ ಚೆನ್ನಾಗಿದ್ದಾರೆ. ಮತ್ತೆ ಇದೇ ಖುಷಿಗೇನಿಲ್ವಾ? ಇದೇ ಖುಷಿಗೆ ಏನಾದರೂ ಹೇಳಲೇಬೇಕಾ? ಹೇಳಬೇಕು ಅನ್ನೋ ವಿಚಾರ ಇದ್ರೆ ಹೇಳು, ಇಲ್ಲ ಅಂದ್ರೆ ಬೇಡ ಅಷ್ಟೇ. ಇದೇ ಖುಷಿಗೆ ಐ ಲವ್ ಯು. ಹಲೋ. ಏಯ್ ಲೂಸು, ಸುಮ್ಮನೆ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ಬೇಡ. ಇವತ್ತು ನೀವು ಕಳಿಸಿರೋ ಮೆಸೇಜಿಂದ ನಾನು ಲೂಸೇ ಆಗ್ಬಿಟ್ಟಿದ್ದೀನಿ. ಒಳ್ಳೆ ಸೈಕೋ ಸವಾಸ ಆಯ್ತು. ಏಯ್ ಇಡು. ಹಲೋ ಹಲೋ ಹಲೋ. ಹಲೋ, ಹೇಳು ಚಿನ್ನ. ಬೇಬಿ, ನಿನ್ನೆ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಗೊತ್ತಾ? ಅಲ್ಲ ಕಣೆ, ರಾತ್ರಿ ನನ್ ಕನ್ಸಲ್ ಬಂದ್ ಕಾಡ್ತಿ, ನಿದ್ದೆ ಎಲ್ಲಿ ಬರ್ತದೆ ಹೇಳು? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಈ ನನ್ನ ಮಕ್ಕಳು ಒಂದೊಂದಲ್ಲ ಯಾರು ನಿಂಗೆ ಒಳ್ಳೇದು ಮಾಡ್ತಾರ? ನಿಂಗೆ ಜನ್ಮಕ್ಕೆ ಹೋಗೋ. ಅಲ್ಲ ಕಣ, ಮನೇಲಿ ನೋಡಿದ್ರೆ ಕೆಲ್ಸಕ್ಕೆ ಬರ್ದವನು ಅಂತ ಮನೆಯವ್ರ ಕಾಟ, ಇಲ್ಲಿ ನೋಡಿದ್ರೆ ಇಂಥ ಸೆಡೆ ನನ್ನ ಮಕ್ಳು ಕಾಟ. ನಾವೆಲ್ಲ ಇವನ್ ಕಾಡಿಗೆ ನುಗ್ಬೇಕು ಕಣ್ರು. ನಾವು ಚಿಕ್ಕವರಾಗಿದ್ದಾಗ ನಮ್ಗಿಂತ ದೊಡ್ಡವ್ರು ಲವ್ ಮಾಡ್ತಿದ್ವಿ. ಈಗ ನಾವು ದೊಡ್ಡವರಾಗಿದ್ದೀವಿ, ನಮ್ಗಿಂತ ಚಿಕ್ಕವ್ರು ಲವ್ ಮಾಡ್ತೀವಿ. ನಮ್ಮ ಬಾಳಗಷ್ಟು ಬೇಕಿ ಹಾಕ. ಗುರು, ಏನು ಯಾರ ಜೊತೆ ಮಾತಾಡ್ತಿದ್ಯಾ? ನಮ್ಮ ಹುಡ್ಗಿ ಜೊತೆ. ಅಂದ್ರೆ ನೀನ್ ಲವರಾ? ಹ್ಞೂ ಮಚ್ಚ. ಲವ್ ಅನ್ನೋ ಪದ ಸ್ಪೆಲ್ಲಿಂಗ್ ಹೇಳು. LOVE. ಬೈಲಿ ಹೆಸರು ಅದು ಬೈಲಿ. ಇನ್ನೂ ನೋವಾ? ಟೊಯೋಟಾ ಕಂಪ್ನಿಯವ್ರು ಕೇಳಿಸ್ಕೊಂಡ್ರೆ ಎದೆ ಹೊಡ್ಕ ಸತ್ತೋಗ್ಬಿಡ್ತಾರೆ ಕಣಲೇ. ಅಲ್ಲ, 4 ಅಕ್ಷರ ಕಲ್ತ್ಕೊಂಡು ಲವ್ ಮಾಡ್ತಾವಲ್ಲ, ನಾವು BA MA ಮಾಡಿರೋದಲ್ಲ ಬರೀ ವೇಸ್ಟು. ಕಿಕ್ಕಿಲ್ದೇರ ಗುಂಡು, ಲವ್ ಮಾಡ್ದೇರ ಗಂಡು, ಇಬ್ರು ಹೋಗಿ. ನೀವೆಲ್ಲ ಕೊತ್ಬರಿ ಸೊಪ್ಪು ನೆಣಕ್ ಹೋಗಿ. ನೀನು ಬರೀ ಮೀಸೆ ಬಿಟ್ರೆ ಸಾಲದು, ಹಿಂದೆ ಗಾಡಿ ಕುಡಿಸ್ಕೊಳಕಾದ್ರೂ ಹುಡುಗಿ ಬೇಕು. ಇವನು ಹೊಟ್ಟೆ ತುಂಬ ಉಂಡ್ರೆ ಆಗಲ್ಲ, ಸ್ವಲ್ಪ ಎಣ್ಣೆಗ್ಲು ಮುಂದೆ ಮಾಸಾಗಿರ್ಬೇಕು.
ಇನ್ನು ನೀನು ಬರೀ ಸ್ಟೈಲ್ ಮಾಡ್ರೆ ಆಗಲ್ಲ, ಹೆಣ್ಣೆಕ್ಳು ಮುಂದೆ ಮಾತಾಡಕ್ಕೆ ದಮ್ ಇರ್ಬೇಕು, ದಮ್ಮು. ನಮಸ್ಕಾರ. ನನ್ ಮಕ್ಳ ಸೆಡ್ಡು ಬನ್ನಿ ನೋಡ್ಕೊತೀನಿ. ಹಲೋ ಯಾರು? ಅಣ್ಣ, ನಾನು ಮಂಜುಳಾ ಅಂತ. ಯಾವ ಮಂಜುಳಾ? ಗೊತ್ತಾಗ್ಲಿಲ್ಲ. ಅಣ್ಣ, ನಾನು ಪ್ರೇಕ್ಷನ್ ಫ್ರೆಂಡು. ಹೌದಾ? ನನ್ನ ನಂಬರ್ ನಿಮಗೆ ಸಿಕ್ತು? ಪ್ರೇಕ್ಷನ್ ಹತ್ರ ನಾನೇ ತಗೊಂಡೆ, ನಿಮ್ಮ ಜೊತೆ ಮಾತಾಡಬೇಕಿತ್ತು. ಏನು ಮಾತಾಡ್ಬೇಕು ಹೇಳಿ. ನನ್ನ ಫ್ರೆಂಡ್ ಪ್ರೇಕ್ಷಾ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾಳೆ. ಅವಳು ಯಾವಾಗಲೂ ನಿಮ್ಮ ಜಪನೇ ಮಾಡ್ತಿರ್ತಾಳೆ. ದಯವಿಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಣ್ಣ, ಯಾಕಂದರೆ ಅವಳು ನಿಮ್ಮನ್ನ ತುಂಬ ನಂಬಿದಾಳೆ ಅಣ್ಣ. ಇದನ್ನೆಲ್ಲ ಹೇಳುವಂತ ಪ್ರೇಕ್ಷಾ ಹೇಳಿಲ್ಲ. ಇಲ್ಲ ಇಲ್ಲ, ಈ ವಿಷಯ ಪ್ರೇಕ್ಷನ್ ಗೊತ್ತಿಲ್ಲ, ಅವಳಿಗೆ ಹೇಳಬೇಡಿ, ಇದು ನಮ್ಮಲ್ಲೇ ಇರಲಿ. ಸರಿ ಆಯ್ತು ಬಿಡಮ್ಮ. ಹಲೋ, ನಿನ್ನ ಫ್ರೆಂಡ್ ಮಂಜುಳಂಗೆ ಯಾಕೆ ನನ್ನ ನಂಬರ್ ಕೊಟ್ಟೆ? ನಾನು ಕೊಡಲಿಲ್ಲ, ಅವಳೇ ತಗೊಂಡ್ಲು. ಯಾಕೆ? ನಿಮ್ಗೆ ಕಾಲ್ ಮಾಡಿದ್ಲಾ? ಹೌದು ಮಾಡಿದ್ಲು, ನಿನ್ನ ಬಗ್ಗೆನೂ ಎಲ್ಲ ಹೇಳಿದ್ಲು. ಹೌದಾ? ಏನು ಹೇಳಿದ್ಲು? ನನ್ನ ಫ್ರೆಂಡ್ ಪ್ರೇಕ್ಷಾ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾಳೆ. ಅವಳು ಯಾವಾಗಲೂ ನಿಮ್ಮ ಜಪನೇ ಮಾಡ್ತಿರ್ತಾಳೆ. ದಯವಿಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಣ್ಣ, ಯಾಕಂದರೆ ಅವಳು ನಿಮ್ಮನ್ನ ತುಂಬ ನಂಬಿದಾಳೆ ಅಣ್ಣ. ಹಾಂ, ಇಷ್ಟೆಲ್ಲ ಹೇಳಿದಾಳ? ಒಂದು ತಿಳ್ಕೊ, ಈ ಪ್ರೀತಿ ಪ್ರೇಮ ಅಂದ್ಕೊಂಡು ಲೈಫ್ ಹಾಳು ಮಾಡ್ಕೊಳ್ಳೋಕ್ಕೆ ನನಗೂ ಇಷ್ಟ ಇಲ್ಲ, ನೀನು ಹಾಳು ಮಾಡ್ಕೋಬೇಡ. ಮೊದಲು ಚೆನ್ನಾಗಿ ಓದಿ ಒಳ್ಳೆ ಸ್ಕೋರ್ ಮಾಡೋದು ನೋಡು, ಆಮೇಲೆ ಒಳ್ಳೆ ಹುಡುಗ ಸಿಗ್ತಾನೆ. ಆಲ್ರೆಡಿ ನನ್ನ ಲೈಫ್ಗೆ ಸೂಪರ್ ಆಗಿರೋ ಮಿಸ್ಟರ್ ಪರ್ಫೆಕ್ಟ್ನ ನಾನು ಆರಿಸ್ಕೊಂಡಾಯ್ತು ಬಿಡಿ. ಯಾರಮ್ಮ ಆ ಲಕ್ಕಿ ಬಾಯ್? ನೀವೇ. ನಿನಗೆ ಬುದ್ಧಿ ಮಾತು ಹೇಳೋದು ಒಂದೇ, ಕೋಣದ ಮುಂದೆ ಕಿಂಡ್ರಿ ಬಾರಿಸೋದು ಒಂದೇ. ನಿನ್ನ ಜೊತೆ ಹೀಗೆ ಮಾತಾಡ್ತಿದ್ರೆ ನಾನು ದೊಡ್ಡ ಲೂಸ್ ಆಗೋಗ್ತೀನಿ. ಮೊದಲು ಫೋನ್ ಇಡು. ಹಲೋ ಹಲೋ ಹಲೋ. ಹಲೋ ಹಲೋ. ಏನು ಮೇಡಮ್, 3 ದಿನದಿಂದ ಒಂದು ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ಹಾಂ, ಸುಮ್ಮನೆ ನಾನೇ ಬೇಕು ಅಂತಾನೆ ಮಾಡಿಲ್ಲ. ಸಾರಿ, ಅವತ್ತು ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡ. ಇಟ್ಸ್ ಓಕೆ. ನಾನು ಮೊನ್ನೆ ರಫಾಗಿ ಮಾತಾಡಿದ್ಕೆ ನೀನು ಬೇಜಾರಲ್ಲಿ ಫೋನ್ ಕಾಲ್ ಏನೂ ಮಾಡಿಲ್ಲ ಅಂತ ತಿಳ್ಕೊಂಡಿದ್ದೆ. ಇಲ್ಲ, ನಾನು ನಿಮ್ಮ ಜೊತೆ ಮಾತಾಡದೆ ಇರೋಕ್ಕಾಗುತ್ತಾ ಅಂತ ನಾನು ಟೆಸ್ಟ್ ಮಾಡ್ಕೊಳ್ತಿದ್ದೆ. ಆದರೆ ಅದು ಸಾಧ್ಯನೇ ಇಲ್ಲ ಅಂತ ಗೊತ್ತಾಯ್ತು. ಯಾಕೆ ಸಾಧ್ಯ ಇಲ್ಲ? ನಾನು ನಿಮ್ಮ ಜೊತೆ ಮಾತಾಡದೇ ಇರೋ ಆ 3 ದಿನನೂ ಸರಿಯಾಗಿ ಊಟ ನಿದ್ದೆ ಏನೂ ಮಾಡಿಲ್ಲ ಗೊತ್ತಾ. ಹೌದಾ? 3 ದಿನ ನಾನು ಎಷ್ಟು ಪರದಾಡಿದ್ದೀನಿ ಅಂತ ಗೊತ್ತಾ. ನನಗೆ ಮಾತ್ರ ಗೊತ್ತು, ಬಟ್ ನನಗೆ ಮಾತ್ರ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ಖಂಡಿತ ಇಲ್ಲ. ನನಗೆ ನೀವು ಬೇಕು ಬೇಕು. ನನಗೂ ತುಂಬ ಮನಸ್ಸಲ್ಲಿ ಜಲಸಿತ್ತು, ಅದು ಇವತ್ತು ದೂರ ಆಯಿತು. ಐ ಮೀನ್, ನೀನು ಬೇಜಾರಲ್ಲಿದ್ದೀಯ ಅಂದ್ಕೊಂಡಿದ್ದೆ. ಹೌದಾ? ಓಕೆ. ಮತ್ತೆ ನೀನೇ ಹೇಳಬೇಕು. ಇದೇ ಖುಷಿಗೆ ಏನೂ ಇಲ್ವಾ? ಇದೇ ಖುಷಿಗೆ ಏನೂ ಇದೆ, ಬಟ್ ಹೇಳಲ್ಲ. ಓಕೆ, ನಿಮ್ಗೆ ಹೇಳಬೇಕು ಅನಿಸ್ದಾಗಲೇ ಹೇಳಿ. ಅಯ್ಯೋ ಅಪ್ಪ, ಅಯ್ಯೋ, ಹುಡುಗಿರ್ನೆಲ್ಲ ಮುಂದೆ ಸ್ಕೆಚ್ ಹಾಕ್ತಾರ. ನನ್ನ ಮಕ್ಕಳ ನಾಯಿ ಹೊಡೆದ್ರಲ್ಲೋ. ಅಯ್ಯೋ, ಈ ನನ್ನ ಮಕ್ಳ ಹತ್ರನೂ ತಗ್ಲಕಣ್ಣ. ಓಹೋ ಮಹಾಪ್ರಭು, ನೀವೇನಿಲ್ಲಿ? ಬನ್ನಿ ಬನ್ನಿ, ನಿಮಗೋಸ್ಕರನೇ ಕಾಯ್ತಿದ್ನು. ಏನೋ ಶಿಷ್ಯ, ನೀನು ನವ್ತಾರ? ಅಣ್ಣ, ಅದೊಂದು ದೊಡ್ಡ ಕತೆ ಕಣಣ್ಣ. ದೊಡ್ಡ ಕತೆನಾ? ಅದೇನಾಯ್ತು ಹೇಳೋ. ನಿನ್ನೆ ನಮ್ಮ ಹುಡುಗಿ ಮೆಸೇಜ್ ಮಾಡಿದ್ಲು, ಮನೇಲಿ ಯಾರಿಲ್ಲ ಬಾ ಅಂತ. ಆಮೇಲೆ
ನಾನು ರೆಡಿಯಾಗಿ ಖುಷಿಯಾಗಿ ಹೋದೆ ಆದ್ರೆ ಆದ್ರೆ ಹೇಳು ಮುಂದೆ. ಅದ್ ಮೆಸೇಜ್ ಮಾಡಿದ್ ನಮ್ಮ ಹುಡುಗಿ ಅಲ್ಲ ಕನ್ನಡ. ಮತ್ತಿನ್ಯಾರು? ಅವ್ರ ಅಂದಿರಿದ್ರು. ಅವ್ರ ಅಂದಿರೇನೋ ಮಾಡಿದ್ರು. ಮನೆ ಒಳಗ್ ಹಾಕೊಂಡ್ ಸರಿಯಾಗಿ ವಾಚ್ತಿದ್ರು ಕನ್ನಡ. ಮಗನೇ ಹುಡುಗಿ ಅನ್ಕೊಂಡು ಹಿಂದೆ ಹೋಯ್ತೀಯ, ಸರಿಯಾಗಿ ವಾಂಚವ್ರು. 3 ದಿನ ನಾನು ಎಷ್ಟು ಪರದಾಡಿದ್ದೀನಿ ಅಂತ ಗೊತ್ತಾ? ನನಗೆ ಮಾತ್ರ ಗೊತ್ತು. ಬಟ್ ನನಗೆ ಮಾತ್ರ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ಖಂಡಿತ ಇಲ್ಲ. ನನ್ನ ಫ್ರೆಂಡ್ ಪ್ರೇಕ್ಷಾ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾಳೆ. ಅವಳು ಯಾವಾಗಲೂ ನಿಮ್ಮ ಜಪನೇ ಮಾಡ್ತಿರ್ತಾಳೆ. ದಯವಿಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಣ್ಣ, ಯಾಕಂದರೆ ಅವಳು ನಿಮ್ಮನ್ನು ತುಂಬ ನಂಬಿದ್ದಾಳೆ ಅಣ್ಣ. ನಾನು ದಿನ ಅವಳ ಜೊತೆ ಮಾತಾಡಿಲ್ಲ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನನೇ ಆಗ್ತಿಲ್ವಲ್ಲ. ಯಾಕೆ ಹೀಗಾಗ್ತಿದೆ? ಅಕಸ್ಮಾತ್ ನಾನೇನಾದರೂ ಅವಳನ್ನ ಇಷ್ಟಪಡ್ತಾ ಇದ್ದೀನ? ನನಗೇನಾದರೂ ಅವಳ ಮೇಲೆ ಲವ್ ಆಗಿದೆಯಾ? ಏನಾಗ್ತದೆ ಒಂದು ಅರ್ಥನೇ ಆಗ್ತಿಲ್ವಲ್ಲ. ಹಲೋ ಹಲೋ, ನಾನು ಕಾಲ್ ಮಾಡೋವರೆಗೂ ನಾನು ನೆನಪೇ ಆಗಲ್ಲ ಅಲ್ಲ ನಿಮಗೆ? ಈಗ ನೀನು ಕಾಲ್ ಮಾಡಿಲ್ಲ ಅಂದಿದ್ರೆ ನಾನೇ ನಿನಗೆ ಕಾಲ್ ಮಾಡ್ತಿದ್ದೆ. ಹೌದಾ? ನಿನ್ನೆ ನೀನು ಆಡಿದ ಮಾತೆಲ್ಲ ಕೇಳಿ ರಾತ್ರಿ ಎಲ್ಲ ಯೋಚನೆ ಮಾಡಿದೆ. ಏನು ಯೋಚನೆ ಮಾಡಿದ್ರಿ? ನಾನು ನಿನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗದೆ ಹೇಳಿರಲಿಲ್ಲ. ನೀನು ಕಾಲ್ ಮಾಡದೇ ಇರೋ ಆ 3 ದಿನಾನು ನನಗೂ ಸೇಮ್ ನಿನ್ನ ಥರನೇ ಆಯಿತು. ನಾನು ಅವತ್ತೇ ಡಿಸೈಡ್ ಮಾಡಿದೆ, ನನಗೂ ನೀನು ಬಿಟ್ಟಿರೋಕ್ಕಾಗಲ್ಲ ಅಂತ. ಹಾಗಾದರೆ ನಿಮಗೂ ನನ್ನ ಮೇಲೆ ಮನಸ್ಸಿದೆ, ಮತ್ತೆ ಇದೇ ಖುಷಿಗೆ ಏನೂ ಇಲ್ವಾ? ಇದೇ ಖುಷಿಗೆ ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಹಾಂ, ಕೇಳಿಸ್ಲಿಲ್ಲ, ಇನ್ನೊಂದ್ಸಲ. ಐ ಲವ್ ಯು. ಹೃದಯ ಶರಣಾಗಿದೆ ನಿನ್ನಯ ಕಿಡಿ ನೋಟಕ್ಕೆ, ಈ ಮನಸ್ಸು ಕಳೆದೋಗಿದೆ ನಿನ್ನಯ ಪಿಸು ಮಾತಿಗೆ. ನನ್ನ ಜಗವೇ ನೀನಾಗಿರು, ನೀ ಬಾಡದ ಹೂವಾಗಿರು. ಮರೆತರು ನೀ ನಗುವಿನ ಹನಿ ತುಂತುರು. ಇದೇ ಖುಷಿಗೆ ಏನಿಲ್ವಾ, ನನ್ನ ಖುಷಿಯೇ ನೀನಲ್ವಾ. ಇದೇ ಖುಷಿಗೆ ಏನು ಇಲ್ವಾ, ನನ್ನ ಖುಷಿಯೇ ನೀನಲ್ವಾ. ಹೃದಯ ಶರಣಾಗಿದೆ ನಿನ್ನಯ ಕಿಡಿ ನೋಟಕ್ಕೆ.
ನೀನಲ್ವಾ ಖುಷಿಗೆ ನಿಲ್ವಾ ನನ್ನ ಖುಷಿ ನೀನಲ್ವಾ ಇದೇ ಖುಷಿಗೆ ನಿಲ್ವಾ ನನ್ನ ಖುಷಿನೇ ನೀನಲ್ವಾ ಇದೇ ಖುಷಿಗೆ ನಿಲ್ವಾ ನನ್ನ ಖುಷಿ ನೀನಲ್ವಾ ಎಲ್ಲ ಸರಿ, ನಾವಿಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟು ಇಷ್ಟೊಂದು ಪ್ರೀತಿಸ್ತಾ ಇದೀವಿ. ಅಕಸ್ಮಾತ್ ನಿಮ್ಮ ಮನೇಲಿ ಒಪ್ಲಿಲ್ಲ ಅಂದ್ರೆ ಏನು ಮಾಡ್ತೀಯಾ? ನಿನ್ ಜೊತೆ ಓಡ್ ಬರ್ತೀನಿ. ನೀನು ನನ್ನ ಜೊತೆ ಓಡ್ ಬರೋಕೆ ಅಂತನಾ? ನಿಮ್ಮಪ್ಪ ನಿಮ್ಮಮ್ಮ 20 ವರ್ಷ ನಿನ್ನ ಸಾಕಿದ್ದು. ಹಾಗಲ್ಲ, ಅವ್ರು ಒಪ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಒಪ್ತಾರೆ, ನಾವು ಒಪ್ಪಿಸ್ಬೇಕಷ್ಟೇ. ಹೇಗೆ ಒಪ್ಸೋದು? ಒಂದು ತಿಳ್ಕೊ, 20 ವರ್ಷ ಸಾಕಿರೋ ಮಗಳನ್ನ ಯಾವನೋ ನೆನ್ನೆ ಮೊನ್ನೆ ಸಿಕ್ಕಿರೋನ್ ಜೊತೆ ಮದುವೆ ಮಾಡಿ ಕಳಿಸ್ಬೇಕು ಅಂದರೆ ಯಾವ ತಂದೆ ತಾಯಿನೂ ಒಪ್ಪಲ್ಲ. ಹೆಣ್ಣೆತ್ತವರು ಮದುವೆ ವಿಚಾರದಲ್ಲಿ ಯೋಚನೆ ಮಾಡೇ ಮಾಡ್ತಾರೆ. ಹುಡುಗ ಒಳ್ಳೆಯವನ, ಒಳ್ಳೆ ಕೆಲಸದಲ್ಲಿದ್ದಾನ, ಒಳ್ಳೆ ಮನೆತನದವನ ಎಲ್ಲ ನೋಡ್ತಾರೆ. ಎಲ್ಲ ಸರಿ ಇತ್ತು ಅಂದರೆ ಅವರೇ ಒಪ್ಕೊಳ್ತಾರೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು? ನಾನು ಲೈಫಲ್ಲಿ ಸೆಟ್ಲ್ ಆಗೋವರೆಗೂ ನೀನು ಕಾಯಲೇಬೇಕು. ಅಟ್ಲೀಸ್ಟ್ 2 ವರ್ಷ ವೆಯ್ಟ್ ಮಾಡು ಸಾಕು. ಆಮೇಲೆ ನಾವೇ ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳ್ತೀವಿ. ನಿಮ್ಮ ಮನೇಲಿ ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಹೆಣ್ಣು ಕೊಡಲ್ಲ ಅಂತ ಹೇಳಲ್ಲ. ಆಯ್ತು. ಮಚ್ಚ ಅಲ್ಲೇ ಹಿಂದೆ ಹೊಡಿಯೋ 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 ಹೊಡಿಯೋ. ಜಸ್ಟ್ ಮಿಸ್ ಆಗೋನಲ್ಲ ಮಚ್ಚ. ಇದೇ ಖುಷಿಗೆ ಏನಿಲ್ವಾ? ಐ ಲವ್ ಯು ಕಾಣೆ, ಐ ಲವ್ ಯು ಟು ಕಾಣೋ. ಲವ್ ಏನರಲ್ಲ ನಿಮ್ದು ಪಾಟ್ಲೆಗಳು. ಹುಡುಗಿರಾದ್ರೆ ಡೇಂಜರಪ್ಪ, ಹುಷಾರಾಗಿರಪ್ಪ. ಬೆಣ್ಣೆ ಮಾತಿ ಬೆರ್ಗಾಗೋದ್ರೆ ನಿಮ್ಗಳೇ ಮಗಳೇ, ಅಷ್ಟೊತ್ತಿಂದ ಯಾರ ಜೊತೆ ಮಾತಾಡ್ತಿದ್ಯಾ? ಹಲೋ, ಯಾಕೆ ಈ ತರ ಫೋನ್ ಮೇಲೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಿದ್ಯಾ? ಏನು? ನಾನು ನಿನಗೆ ಟಾರ್ಚರ್ ಕೊಡ್ತಿದ್ದೀನಾ? ಒಂದು ಟೈಮಲ್ಲಿ ನಿನಗೆ ಫೋನ್ ಮಾಡಿದೆ, ಮೆಸೇಜ್ ಮಾಡದೆ ಹೋದರೆ ಊಟ ಸೇರಲ್ಲ, ನಿದ್ದೆ ಬರಲ್ಲ ಅಂತಿದ್ದೋಳು, ಇವತ್ತು ನಾನು ನಿನಗೆ ಟಾರ್ಚರ್ ಆಗೋದ್ನಾ? ಹಾಂ, ಹಿಂಗೆಲ್ಲ ಮಾತಾಡಿದ್ರೆ ಕಾಲ್ ಕಟ್ ಮಾಡ್ಬಿಡ್ತೀನಿ. ನೀನು ಮನಸ್ಫೂರ್ತಿಯಾಗಿ ಈ ಥರ ಮಾತಾಡ್ತಾ ಇಲ್ಲ. ಯಾಕಂದರೆ ನೀನೇನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಮಾತಾಡ್ಬೇಡ ನೀನು, ಕಾಲ್ ಕಟ್ ಮಾಡ್ಬಿಡ್ತೀನಿ. ಸರಿ, ನಿನ್ಗೇನಾಯ್ತು ಹೇಳು? ನಿಮ್ಮ ಮನೇಲಿ ಯಾರಾದರೂ ಬೈದ್ರಾ? ಕಾರಣ ಹೇಳು. ನಾನು ಏನು ತಪ್ಪು ಮಾಡಿದೆ ಅದನ್ನಾದರೂ ಹೇಳು. ನಾಳೆಯಿಂದ ನನಗೆ ಕಾಲ್ ಮೆಸೇಜ್ ಏನು ಮಾಡಬೇಡ. ಇನ್ಮೇಲೆ ನಾನೇ ಯಾರು, ನೀನೇ ಯಾರು, ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಗುಡ್ ಬಾಯ್. ಪ್ರೇಕ್ಷಾ ಇರು. ಎಲ್ಲ ಪ್ರೇಮಿಗಳಿಗೂ ವರ್ಷಕ್ಕೊಮ್ಮೆ ಬರೋದು ಈ ವ್ಯಾಲೆಂಟೈನ್ಸ್ ಡೇ. ಈ ದಿನ ಎಲ್ಲ ಜೋಡಿಗಳು ಜೊತೆಯಾಗಿ ಒಂದಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ನನ್ನವಳು ಇವತ್ತು ಒಂದು ಮೆಸೇಜ್ ಕೂಡ ಮಾಡಿಲ್ಲ. ಹೋಗ್ಲಿ, ಇವತ್ತು ನಾನೇ ಅವಳಿಗೆ ಕಾಲ್ ಮಾಡ್ತೀನಿ.
ಹಲೋ ಹಲೋ, ಹಲೋ, ಯಾರು? ನಾನು ಅಂದ್ರೆ ಯಾರು? ನಿಮ್ಗೆ ಹೆಸರಿಲ್ವಾ? ನಾನು ಯಾರು ಅಂತ ಗೊತ್ತಿಲ್ವಾ? ಬೇಗ ನನ್ನ ಮರ್ತೋದ? ಹಾ, ನಿನಗೆ ಕಾಲ್ ಮಾಡಬೇಡ ಅಂತ ಹೇಳಿದ್ದೆ ತಾನೆ, ಮತ್ತ್ಯಾಕೆ ಮಾಡಿದೆ? ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದಕ್ಕೆ ನಮ್ಮ ಹುಡುಗಿ ಜೊತೆ ಮಾತಾಡಬೇಕು ಅನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ಮತ್ತೆ ಮತ್ತೆ ನಮ್ಮ ಹುಡುಗಿ ಅಂತ ಹೇಳ್ಬೇಡ, ನನ್ಗೆ ಹುಚ್ಕೋಪ ಬರುತ್ತೆ. ಸರಿ, ನನ್ನ ಮೇಲೆ ಅಷ್ಟೊಂದು ಕೋಪ ಯಾಕೆ ಹೇಳು? ನಾನೇನು ತಪ್ಪು ಮಾಡಿದೆ? ನಿನ್ ಮಾತು ಕೇಳಿದ್ರೆ ನನ್ಗೆ ಅಸಹ್ಯ ಅನ್ಸುತ್ತೆ. ಸರಿ ಅನ್ಸುತ್ತಾ? ಹಾ, ಮತ್ತಿದೆ ಖುಷಿಗೆ ಏನಿಲ್ವಾ? ಹೇಳ್ತೀನಿ ಕೇಳು. ನಾನು ನಿನ್ನನ್ನೆಲ್ಲ ಇಷ್ಟಪಟ್ಟಿರೋದು 2 ವರ್ಷದಿಂದನೂ. ಬೇರೆ ನೀನಂದ್ರೆ ನನ್ಗೆ ಇಷ್ಟನೇ ಇಲ್ಲ. ನೀನ್ ನನ್ ಕಾಲ್ ಮೆಸೇಜ್ ಮಾಡ್ಬೇಡ ಪ್ಲೀಸ್, ನನ್ಗೆ ತೊಂದರೆ ಕೊಡ್ಬೇಡ. ಗುರು, ಯಾಕೆ ಏನಾಯ್ತು? ಒಬ್ಬನೇ ಕೂತಿದ್ಯಾ? ಏನಿಲ್ಲ ಮಗ, ಹಾಗೆ ಸುಮ್ಮನೆ ಕೂತಿದ್ದೆ. ಗುರು, ನೀ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಾಯ್ತು ಹೇಳು. ಈಗೇನು ಹೇಳ್ತೀಯ ಹೇಳಲ್ವೋ? ಹೇಳ್ತೀನಿ ಕೇಳು. ನಾನು ನಿನ್ನನ್ನೆಲ್ಲ ಇಷ್ಟಪಟ್ಟಿರೋದು 2 ವರ್ಷದಿಂದನೂ. ಬೇರೆ ನೀನಂದ್ರೆ ನನ್ಗೆ ಇಷ್ಟನೇ ಇಲ್ಲ. ಓ ಗಾಡ್, ನಿಜ ಹೇಳ್ತಾ ಇದೀಯಾ? ಅವಳೆ ಆಟ ಆಡ್ತಾಳ ಗುರು. ಸುಮ್ಮನಿದ್ದವನ್ನ ಲವ್ ಮಾಡ್ತೀನಿ ಅಂತ ಹೇಳ್ದವಳು ಅವಳೆ. ನಿನ್ನನ್ನು ಲವ್ ಮಾಡೋ ಥರ ಮಾಡಿದ್ದು ಅವಳೆ. ನಿನ್ನ 2 ವರ್ಷದಿಂದ ಇಷ್ಟಪಟ್ಟು ಈಗ ಇಷ್ಟ ಇಲ್ಲ ಅಂದ್ರೆ ಏನಂತ? ಅವಳ ದೇವತೆ ಥರ ಲವ್ ಮಾಡ್ದಲ್ಲೋ.
ನನ್ನ ಹಣೆ ಬರದಲ್ಲಿ ಅವಳನ್ನು ಲವ್ ಮಾಡಬೇಕು ಅಂತ ಮಾತ್ರ ಬರ್ಸ್ಕೊಂಡು ಬಂದಿದ್ದೆ ಮಗ. ಅವಳೇ ನನಗೆ ಸಿಗಬೇಕು ಅಂತ ಬರ್ಸ್ಕೊಂಡು ಬಂದಿಲ್ಲ ಮಗ. ನಾನು ಪಡ್ಕೊಂಡು ಬಂದಿದ್ದೆಷ್ಟೋ ಅಷ್ಟು ಮಾತ್ರ ನಂತ ಮಗ. ಗುರು ಗುರು ದಿನ ಅವಳ ನೆನಪಲ್ಲಿ ಸಾಯೋಕ್ಕೆ ನನ್ನಿಂದ ಆಗ್ತಿಲ್ಲ. ಅದಕ್ಕೆ ಒಂದೇ ಸಲ ಸಾಯೋ ನಿರ್ಧಾರ ಮಾಡಿದ್ದೀನಿ. ದೇವರೇ, ನಾನು ಸಾಯೋ ಮುಂಚೆ ನಿನಗೆ ಕೇಳ್ಕೊಳ್ಳೋದು ಒಂದೇ, ನಾನು ಪ್ರೀತಿಸಿದ ಜೀವ ಸದಾಕಾಲ ಖುಷಿಯಾಗಿರಲಿ. ಈ ಜನ್ಮದಲ್ಲಂತೂ ಅವಳ ಜೊತೆ ಬದುಕೋ ಋಣ ನನಗಿಲ್ಲ. ಮುಂದಿನ ಜನ್ಮ ಅಂತ ಏನಾದರೂ ಇದ್ದರೆ ಅವಳು ನನಗೆ ಸಿಗೋ ಹಾಗೆ ಮಾಡಪ್ಪ. ಪ್ರವೀಣ, ಮಗನೇ, ನನ್ನ ಜೀವನೇ ಸೌಸಿ ನಿನ್ನ ಸಾಕಿದ್ದಕ್ಕೆ ನನ್ನ ಜೀವನವೇ ಸಾಕಾಯ್ತು ಅಂತ ಅನ್ಕೊಂಡಲ್ಲೋ. ನಾನು ಕಷ್ಟಪಟ್ಟು ನಿನ್ನ ಬೆಳೆಸಿದ್ದು ಮುಂದೆ ಒಂದಿನ ನಮ್ಮನೆ ಬೆಳಕಾಗ್ತೀಯ ಅಂತ ಕಣೋ. ಆದರೆ ನಿನ್ನ ಮನೆ ಕತ್ಲು ಮಾಡುವ ಅಡ್ಡದಾರಿ ಇರ್ತಿದೆಯಲ್ಲೋ. ನಾನು ನಿನ್ನ 9 ತಿಂಗಳು ಎತ್ತು ಹೊತ್ತು ಸಾಕಿದ್ದಕ್ಕೆ ಒಳ್ಳೆ ಪ್ರತಿಫಲ ಕೊಡ್ತಿದೀಯ. ನಿನ್ನೆ ಮೊನ್ನೆ ಸಿಕ್ಕಿರೋ ಹುಡುಗಿ ಪ್ರೀತಿ ಮುಂದೆ ಈ ತಾಯಿ ಪ್ರೀತಿ ಚಿಕ್ಕದಾಗೋಯ್ತ ಮಗ. ನೀನು ಸಾಯೋ ನಿರ್ಧಾರ ಮಾಡೋ ಮುಂಚೆ ನಾನು ನೆನಪೇ ಆಗಲಿಲ್ವ ನಿನಗೆ? ಅಣ್ಣ, ನಾನು ನಿನಗೆ ಪ್ರತಿ ವರ್ಷ ರಾಗಿ ಕಟ್ತಿದ್ದೆ. ಇನ್ನು ಮುಂದೆ ನಾನು ಯಾರು ಕಟ್ಟಲಿ? ನನಗಿರೋದು ನೀನೊಬ್ಬನೇ ಅಣ್ಣ. ಈ ತಂಗಿನ ಬಿಟ್ಟೋಗಕ್ಕೆ ಹೆಂಗಣ್ಣ ಮನ್ಸು ಬಂತು? ನಮ್ಮಣ್ಣ ಅಂತ ಹೇಳಿದ್ರು ನಾನು ಹೆಮ್ಮೆಯಿಂದ ಹೇಳ್ತಿದ್ದೆ. ನೀನೇ ನನಗೆ ಸರಿದಾರಿ ತೋರಿಸ್ತಿದ್ದೆ. ಆದರೆ ಈಗ ನೀನೇ ತಪ್ಪಾರಿ ಹಿಡಿತಿದ್ಯಾ. ಮುಂದೆ ನಾನು ಅಣ್ಣ ಅಂತ ಯಾರನ್ನು ಕರೀಲಿ? ಒಂದೇ ಒಂದು ಕ್ಷಣ ಆದರೂ ನಾನು ನನ್ನನ್ನು ಇಷ್ಟಪಡೋರ ಬಗ್ಗೆ ಯೋಚನೆನೇ ಮಾಡಿದೆ ಇವರೆಲ್ಲರನ್ನ ಬಿಟ್ಟೋಗ್ತಿದ್ದಲ್ಲ. ಇಲ್ಲ, ನಾನಿವತ್ತು ಸಾಯೋಕೆ ಮಾಡಿದ ಧೈರ್ಯನೇ ಮುಂದೆ ನಾನು ಬದುಕೋಕೆ ಮಾಡಬೇಕು. ಮಾಡ್ತೀನಿ. ನಮ್ಮ ಹುಡುಗನ್ನ 4 ವರ್ಷ ಆದಮೇಲೆ ಮೀಟ್ ಮಾಡ್ತಿದ್ದೀನಿ. ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ. ಏನು ಮಗ, ನನ್ನ ಕಣ್ಣಲ್ಲಿ ನಾನೇ ನಂಬಕ್ಕಾಗ್ತಿಲ್ಲ. ಇದೆಲ್ಲ ನಿಜನಾ ಮಗ? ತುಂಬ ತುಂಬ ಖುಷಿ ಆಯಿತು ನನಗೆ. 4 ವರ್ಷದಿಂದ ನೋಡಿರೋ ಪ್ರವೀಣ್ಗೂ ಈಗ ನೋಡ್ತಿರೋ ಪ್ರವೀಣ್ಗೂ ತುಂಬ ತುಂಬ ವ್ಯತ್ಯಾಸ ಇದೆ. ಹೌದಾ? ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗಬೇಕು ಮಗ. ಆದರೂ ನೀನು ಎಲ್ಲನೂ ಮರೆತು ಬದಲಾಗಿದೆಯಾ. ಆದರೆ ಅವಳು ನಿನ್ನ ಖಂಡಿತ ಮಿಸ್ ಮಾಡಿಕೊಂಡು. ಮಗ, ನಾವು ಒಂದು ದೊಡ್ಡದನ್ನ ಪಡ್ಕೊಳ್ಬೇಕು ಅಂದರೆ ಒಂದು ಚಿಕ್ಕದನ್ನ ಕಳ್ಕೊಳ್ಳೇಬೇಕು. ಬಿಡು ಮಗ, ಚಿಂತೆ ಮಾಡಬೇಡ. ನಿನ್ನ ಜೊತೆ ಬಾಳೋ ಯೋಗ ಅವಳಿಗಿಲ್ಲ. ಮಗ, ಅವಳಿಗೆ ನನ್ನ ಜೊತೆ ಬಾಳೋ ಯೋಗ ಅಲ್ಲ, ಯೋಗ್ಯತೆ ಇಲ್ಲ.
ನೋಡಿ, ನಮಗೆ ಜನ್ಮ ಕೊಟ್ಟಿರೋ ತಂದೆ ತಾಯಿ ಪ್ರೀತಿಲಿ ಮಾತ್ರ ನಿಷ್ಕಲ್ಮಶ ಇರೋದು. ನೀವು ಸತ್ತರೆ ನಿಮಗೆ ಮೋಸ ಮಾಡಿದವಳಿಗೆ ಇನ್ನೊಬ್ಬ ಹುಡುಗ ಸಿಗ್ಬೋದು, ಆದರೆ ನಿಮ್ಮ ತಂದೆ ತಾಯಿಗೆ ಇನ್ನೊಬ್ಬ ಮಗ ಸಿಗಲ್ಲ. ಸೊ ನಾನು ಎಲ್ರಿಗೂ ಹೇಳೋದಿಷ್ಟೇ, ನಾನು ಮೋಸ ಹೋದೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬಿಟ್ಟು ನಿಮ್ಮ ಜೀವನಕ್ಕೆ ಕಲಿಸಿದ ಪಾಠ ಅಂತ ತಿಳ್ಕೊಂಡು ಮುಂದೆ ಬನ್ನಿ. ಜಗತ್ತು ತುಂಬ ವಿಶಾಲ.